ಸಿಲಿಂಡರ್ ಇಲ್ಲ ಅಂತ ತಿನ್ನೋದಂತೂ ಬಿಡೋಕ್ಕಾಗೋದಿಲ್ಲ. ಗ್ಯಾಸ್ ಖಾಲಿ ಆಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಹೀಗೆ ಗ್ಯಾಸನ್ನು ಸೇವ್ ಮಾಡಿ. ವಿತೌಟ್ ಫೈರ್ ರೆಸಿಪಿನ ಅವಾಗವಾಗ ಮಾಡೋಣ. ಸಖತ್ ರುಚಿ ಇರುತ್ತೆ. ಈ ಬೇಸಿಗೆ ಕಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ಬೇಸಿಗೆ ಕಾಲ ಸ್ಟಾರ್ಟ್ ಆದರೆ ಸೊಳ್ಳೆಗಳ ಕಾಟನೂ ಕೂಡ ಜಾಸ್ತಿ ಆಗುತ್ತೆ. ನಾವು ಎಷ್ಟೇ ಆಲ್ಔಟ್ಗಳನ್ನು ಹಾಕಿದರೂ ಕಡಿಮೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಿಮ್ಮನೆಯಲ್ಲಿರುವಂತಹ ನಾಟಿ ಟೊಮೊಟೊ ಇದ್ದರೆ ಚೆನ್ನಾಗಿರುತ್ತೆ. ಕಟ್ ಮಾಡಿ ಅದರಾಗಿರುವ ಬೀಜ ರಸವನ್ನು ತೆಗೆದು ಅದ್ರ ಮೇಲೆ ಒಂದು ಚಿಟಿಕೆ ಆಗಷ್ಟು ಟೀ ಪುಡಿ ಹಾಕಿ ಎರಡೆರಡೇ ಲವಂಗವನ್ನು ಹಾಕಿ ಈ ರೀತಿ ಕರ್ಪೂರವನ್ನು ಒಂದೊಂದೇ ಹಲ್ಲೆಯನ್ನು ಕರ್ಪೂರವನ್ನು ಹಾಕಿ ನಂತರ ಚಕ್ಕೆ ಪೀಸ್ ಬೇಕಾಗುತ್ತೆ. ಈಗ ದೀಪವನ್ನು ಹಚ್ಕೊಂಬಿಡೋಣ. ರಾತ್ರಿ ಸಮಯದಲ್ಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತಲ್ವಾ, ಆ ಸಮಯದಲ್ಲಿ ಮಾಡುವಂತಹ ಮನೆಮದ್ದು ಇದು. ಹಾಕಿರುವ ಲವಂಗ, ಕರ್ಪೂರ ಮತ್ತು ಈ ಚಕ್ಕೆ ಆಗಿರ್ಬೋದು, ಇದರ ಸ್ಮೆಲ್ಲಂತೂ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊಳ್ಳೆಗಳು ಸಣ್ಣ ಸಣ್ಣ ನೊರ್ಜೆಗಳಿಗೆ ಘಾಟ ಥರ ಆಗುತ್ತೆ. ಹಾಗಾಗಿ ಒಂದು ಸೊಳ್ಳೆಗಳು ನೊರ್ಜೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. 2 ದಿನ ಅಥವಾ 3 ದಿನಕ್ಕೊಂದ್ಸಲ ಈ ದೀಪವನ್ನು ನೀವು ಮಲಗುವ ಜಾಗದಲ್ಲಿ ಆ ರೂಮಲ್ಲಿ ಇಡೋದ್ರಿಂದ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆಗೆ ಸೊಳ್ಳೆಗಳು ಕೂಡ ಕಡಿಮೆ ಆಗುತ್ತೆ. ಸೊಳ್ಳೆ ಜಾಸ್ತಿ ಇದ್ದರೆ ಡೈಲಿ ಹಚ್ಚಿ. ಸೊಳ್ಳೆ ಏನಾದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದರೆ 3 ದಿನ 4 ದಿನಕ್ಕೊಂದ್ಸಲ ಈ ರೀತಿ ಮಾಡೋದ್ರಿಂದ ಬೇಗ ಸೊಳ್ಳೆಗಳು ಇರೋದಿಲ್ಲ, ನೊರ್ಜೆಗಳು ಇರೋದಿಲ್ಲ. ಈ ಒಂದು ಟಿಪ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನೆಕ್ಸ್ಟು ಈ ಬೇಸಿಗೆ ಕಾಲಕ್ಕೆ ಒಂದು ತಂಪಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ಮಿಕ್ಸಿ ಜಾರ್ಗೆ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ, ಸಿಹಿಗೆ ತಕ್ಕ ಹಾಗೆ ಪುಡಿ ಬೆಲ್ಲವನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಪುದೀನ ಎಲೆಗಳು, ಶುಂಠಿ, ಹಾಗೆ ಸ್ವಲ್ಪ ಜಾಸ್ತಿನೇ ಐಸ್ ಕ್ಯೂಬ್ ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ 1 ರೌಂಡ್ ಗಿರ್ ಮಾಡ್ಕೊಬಂದರೆ ಆಯಿತು. ನಮ್ಮ ತಂಪಾಗಿರುವ ಕಬ್ಬಿನ ಜ್ಯೂಸ್ ಥರನೇ ಟೇಸ್ಟ್ ಆಗಿರುವ ಈ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಿಂಬೆಹಣ್ಣು ಹಾಕಿರುವ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ನಿಂಬೆಹಣ್ಣನ್ನು ಮರಿಬೇಡಿ. ನಿಂಬೆಹಣ್ಣನ್ನು ಹಾಕಿ ಐಸ್ ಕ್ಯೂಬ್ ಹಾಕಿ ಕುಡಿತಾ ಇದ್ದರೆ ನೀವು ಹೊರಗಡೆ ಹೋಗಿ ಕಬ್ಬಿನ ಜ್ಯೂಸ್ ಕುಡಿಯೋ ಆಸೆನೇ ಮಾಡಲ್ಲ. ಮನೆಯಲ್ಲೇ ಇದನ್ನು ಮಾಡಿಕೊಂಡು ಕುಡಿತೀರಾ. ಆದಷ್ಟು ಹೊಸ ಬೆಲ್ಲವನ್ನು ಯೂಸ್ ಮಾಡಿ. ಸೇಮ್ ಕಬ್ಬಿನ ಜ್ಯೂಸ್ ಥರನೇ ನಿಮಗೆ ಟೇಸ್ಟ್ ಸಿಗುತ್ತೆ. ವಿತೌಟ್ ಫೈರ್ ರೆಸಿಪಿ ಮಾಡಿ ಗ್ಯಾಸನ್ನು ಉಳಿಸೋಣ. ಯಾವತ್ತಾದರೂ ಒಂದು ಹೊತ್ತಿಗೆ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡ್ರೆ ಎಷ್ಟೋ ಗ್ಯಾಸ್ ಸೇವ್ ಆಗುತ್ತೆ ಅಲ್ವಾ? ಈ ಥರದ ರೆಸಿಪಿ ಸಾಕಷ್ಟು ಇರುತ್ತೆ, ನಾವು ಹುಡುಕಿ ಮಾಡಬೇಕಷ್ಟೆ. ನಾನಿಲ್ಲಿ 1 ಸೌತೆಕಾಯಿ ತೊಗೊಂಡಿದ್ದೀನಿ. ಯಾವುದೆಲ್ಲ ನಾವು ಹಸಿಯಾಗಿ ತರಕಾರಿ ತಿಂತೀವೋ ಅಂಥ ತರಕಾರಿಗಳನ್ನು ನೀವು ತೊಗೊಳ್ಳಿ. ಸೌತೆಕಾಯಿಯನ್ನು ಕೋಸಂಬರಿ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ಯಾರೆಟ್ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ಕಟ್ ಮಾಡಬಾರ್ದು, ಈ ರೀತಿ ತುರ್ಕೋಬೇಕು. ಕ್ಯಾರೆಟ್ ತುರಿ ರೆಡಿ ಇದೆ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡೋಣ. ಆದಷ್ಟು ಹುಳಿ ಟೊಮೊಟೊ ಹಾಕ್ಕೊಳ್ಳಿ. ಒಂದೇ ಒಂದು ಹುಳಿ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಖಾರಕ್ಕೆ ತಕ್ಕ ಹಾಗೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಕ್ಕಳೇನಾದರೂ ತಿಂತಾರೆ ಅಂದರೆ 1 ಸಾಕಾಗುತ್ತೆ. ಇಲ್ಲಿ 1 ಈರುಳ್ಳಿಯನ್ನು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಮಾಡುವ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಸಾಂಬಾರ್ ಖಾಲಿ ಆಗಿದ್ದಾಗ ಅಥವಾ ಸಾಂಬಾರು ತಿಂದು ಬೇಜಾರಾಗಿದ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಅಥವಾ ಮಕ್ಕಳೇನಾದರೂ ಸ್ಕೂಲಲ್ಲಿ ಕಾಂಪಿಟೇಷನ್ ಅಂತ ಇಟ್ಟರೆ ವಿತೌಟ್ ಫೈರ್ ರೆಸಿಪಿ ಹೇಳ್ತಾರೆ, ಆವಾಗೂ ಕೂಡ ಈ ರೆಸಿಪಿ ಮಾಡ್ಬೋದು. ಇದನ್ನು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಿನ್ಬೋದು. ಅಥವಾ ಈ ರೀತಿ ರೈಸಲ್ಲೂ ಕೂಡ ಕಲಿಸ್ಬೋದು. ಒಂದು ಕಡಾಯಿ ತೊಗೊಂಡು 3 ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಕೈಯಲ್ಲೇ ಈ ರೀತಿ ಹಿಸುಗಿ ಹಾಕಬೇಕು. ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಎಲ್ಲ ತರಕಾರಿಯನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲಿ ಒತ್ತಿ ಹಾಕ್ಕೊಬೇಕಾಗತ್ತೆ. 1 ನಿಮಿಷ ಸಾಕು ಈ ಒಂದು ವಿತೌಟ್ ಫೈರ್ ರೆಸಿಪಿ ಮಾಡೋಕ್ಕೆ. ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿಯನ್ನು ಈ ರೀತಿ ಸಣ್ಣದಾಗಿ ಚೂರು ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಎಲ್ಲ ತರಕಾರಿ ಹಾಕ್ಬಿಟ್ಟು ನಾವು ಸಾಂಬಾರು ಮಾಡ್ತೀವಿ ಅಂದರೆ ಎಷ್ಟೆಲ್ಲ ಗ್ಯಾಸ್ ವೇಸ್ಟ್ ಆಗಿರುತ್ತೆ. ಕೆಲವೊಂದು ಸಲ ಡೈಲಿ ಆಗಿಲ್ಲ ಅಂದರೂ ವಾರದಲ್ಲಿ 2 ಸಲ 3 ಸಲ ಈ ರೀತಿ ವಿತೌಟ್ ಫೈರ್ ರೆಸಿಪಿ ಮಾಡಿಕೊಂಡ್ರೆ ಗ್ಯಾಸನ್ನು ಸುಮಾರು ಸೇವ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಕಲಸಿ ಉಂಡೆ ಥರ ಕಟ್ಟಿ ರೈಸಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ.
ಯಾಕಂದರೆ ಇದು ಡಿಫ್ರೆಂಟ್ ರುಚಿ ಅನಿಸುತ್ತೆ. ಎಲ್ಲರಿಗೂ ಮಕ್ಕಳು ಕೂಡ, ಯಾರು ಮಕ್ಕಳು ಊಟ ಮಾಡೋದಿಲ್ಲ ಅವರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ. ನೀವು ಸ್ವಲ್ಪ ಖಾರವನ್ನು ಕಡಿಮೆ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಯಾಕಂದರೆ ಸೌತೆಕಾಯಿ, ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ. ಈಗ ನಾನು ಅನ್ನ ತೊಗೊಂಡಿದ್ದೀನಿ. ಅನ್ನದ ಜೊತೆಗೆ ಈ ಒಂದು ಉಂಡೆಯನ್ನು ತಕ್ಕೊಂಡು ಅನ್ನದ ಜೊತೆ ಕಲಸಿ ತಿಂತಾಯಿದ್ರೆ ಪಲ್ಯ ಅವಶ್ಯಕತೆ ಇರೋದಿಲ್ಲ. ಸಖತ್ ರುಚಿ ಇರುತ್ತೆ. ಈ ಒಂದು ರೆಸಿಪಿನ ಮಿಸ್ ಮಾಡದೆ ನೋಡಿ, ಗ್ಯಾಸನ್ನು ಸೇವ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ಟಿಪ್ಸ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.